ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಮಾವಿನಕಾಯಿ ಗಿಡದಲ್ಲಿ ಈ ಎರಡು ದೊಡ್ಡ ದೊಡ್ಡ ಕಾಯಿಗಳು, ಹಾಗೆ ಇಲ್ಲೊಂದೇ ಒಂದು ಕಾಯಿ ಮಿಕ್ಕಿದೆ. ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೊಂದು ವಾರದಲ್ಲೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಆದರೆ 2-3 ಕಾಯಿಗಳನ್ನ ಗಿಣಿಗಳು ಪಕ್ಷಿಗಳೆಲ್ಲ ಕಚ್ಚಿ ಹಾಳು ಮಾಡಿದ್ದರಿಂದ ಇದಕ್ಕೆ ಕವರ್ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕವರ್ ಕಟ್ಟಿ ಸೇಫ್ ಗಾರ್ಡ್ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಅದು ಸೇವ್ ಆಗುತ್ತೆ ಗೊತ್ತಿಲ್ಲ. 2 ಕಾಯಿಗಳನ್ನ ಕಚ್ಚಾಕ್ಬಿಟ್ಟಿತ್ತು, ದೊಡ್ಡ ದೊಡ್ಡ ಸೈಜ್ದು ಗಿಣಿಗಳು ಹಾಗೆ ಪಕ್ಷಿಗಳು. ಹಾಗಾಗಿ ಈ ರೀತಿ ಮಾಡಿದ್ದೀನಿ. ಈ ಪುಟ್ಟದನ್ನು ಹಾಗೆ ಬಿಟ್ಟಿದ್ದೀನಿ ತಿನ್ಕೊಳ್ಳಿ ಅಂತ. ಇದು ದೊಡ್ಡ ಸೈಜ್ ಆಗಲಿಲ್ಲ, ಇದಿಷ್ಟೇ ಸೈಜಲ್ಲಿದೆ. ಡ್ರ್ಯಾಗನ್ ಫ್ರೂಟ್ ಗಿಡ ಅಂದರೆ ಕಾಯಿ ದೊಡ್ಡದಾಗಿದೆ, ಹೂವು ಎಲ್ಲ ಬಿದ್ದೋಗಿದೆ. ನೋಡ್ತಾ ಇರ್ಬೋದು, ಇಲ್ಲಿತ್ತು ಹೂವು. ಇಲ್ಲಿದ್ದ ಕಾಯು ಅಷ್ಟೇ ದೊಡ್ಡದಾಗ್ತಾ ಇದೆ, ಹೂವು ಬಿದ್ದೋಗಿದೆ. ಇದು ಹೊಸ ಮೊಗ್ಗು, ಇನ್ನೂ ಹೂವು ಅರಳಿಲ್ಲ. ಒಂದು 4-5 ದಿವಸ ಬೇಕಾಗುತ್ತೆ ಇದು ಹೂವು ಅರಳೋದಕ್ಕೆ. ಕರಿಬೇವಿನ ಗಿಡದಲ್ಲಿ ಹಣ್ಣಾಗಿದೆ, ನೋಡ್ತಾ ಇರ್ಬೋದು. ಫುಲ್ ಕಪ್ಪಗಾದ್ಮೇಲೆ ತಿನ್ಬೋದು ಇದನ್ನು. ಹೊಸ ಗಿಡಗಳನ್ನೂ ಕೂಡ ಮಾಡ್ಕೋಬೋದು ಇದರಿಂದ. ಅವಾಗವಾಗ ಈ ರೀತಿ ಕಳೆಗಳು ಬೆಳೀತಾ ಇರುತ್ತೆ, ಕಿತ್ತಾಕ್ತಾ ಇರಬೇಕು, ಇಲ್ಲಾಂದರೆ ಮೇಯ್ನ್ ಗಿಡಗಳು ಚೆನ್ನಾಗಾಗೋದಿಲ್ಲ. ನೋಡಿ, ಇಲ್ಲಿ ಹಾಗಲು ಗಿಡ ಹಬ್ಕೊಂಡು ಹೋಗ್ತಾ ಇದೆ ಮೇಲಕ್ಕೆ. ಎಷ್ಟೊಂದೆಲ್ಲ ಹೂಗಳು ಬಿಟ್ಟಿದೆ ಇವತ್ತು ಭಾನುವಾರ. ಹಾಗೆ ಬಿಟ್ಬಿಡ್ತಾ ಇದ್ದೀನಿ ಗಿಡದಲ್ಲಿ. ನಾನೇನು ಕಿತ್ಕೊಂಡು ಹೋಗಿ ದೇವ್ರಿಗೆ ಇಡ್ತಾ ಇಲ್ಲ. ಇದೆರಡು ಹಣ್ಣಾಗಿದೆ, ಇದನ್ನು ಕಿತ್ಕೊತೀನಿ. ಮೊನ್ನೆ ಸೊಪ್ಪಿನ ಬೀಜ ಹಾಕಿದ್ನಲ್ವ, ಅದರಲ್ಲಿ ಹುಟ್ಟಿರೋವಂಥ ದಂಟಿನ ಸೊಪ್ಪು ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಹಾರ್ವೆಸ್ಟ್ ಮಾಡ್ಕೊತೀನಿ. ಡೇರೆ ಗಿಡದಲ್ಲಿ ಹೂ ಬಿಡೋದಕ್ಕೆ ಶುರುವಾಗಿದೆ. ಹಾಗೆ ಮೊಗ್ಗುಗಳು ಕೂಡ ಇದೆ. ಈ ಗಿಡದಲ್ಲಿ ಇನ್ನೂ ಶುರುವಾಗಿಲ್ಲ. ಇದು ಬೀನ್ಸ್ ಗಿಡ, ನಮ್ಮ ಅತ್ತೆ ಹಾಕಿದ್ರಲ್ವ ಬೀಜ ಅದ್ರದ್ದು. ಅದರಲ್ಲಿ ಆಲ್ರೆಡಿ ಹೂ ಬೀಳೋದಕ್ಕೆ ಶುರುವಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಬೀನ್ಸ್ ಕಾಯಿಗಳನ್ನೂ ಕೂಡ ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಇದು ಬೆಂಡೆಕಾಯಿ ಗಿಡ. ಇದು ಬಸಳೆ ಸೊಪ್ಪಿನ ಗಿಡ. ಹಾಗೆ ಇಲ್ಲಿ ಹುಳಿ ಬಸಳೆ ಸೊಪ್ಪಿನ ಗಿಡ ಇದೆ. ಇದು ಹುಳಿ ಆಗಿರುತ್ತೆ ತಿಂದರೆ. ಇದು ಪುಂಡಿ ಸೊಪ್ಪು, ಅಂದರೆ ಗೋಂಗೂರ ಸೊಪ್ಪು ಅಂತಾರಲ್ಲ ಅದು. ಇದು ತುಂಬ ಚೆನ್ನಾಗಿರುತ್ತೆ, ಗೋಂಗೂರ ಚಟ್ನಿ ಪಚಡಿ ಎಲ್ಲ ಮಾಡಿದ್ರೆ. ಇಲ್ಲೂ ಒಂದಷ್ಟು ಬೀಜಗಳು ಹಾಕಿತ್ತು, ಹುಟ್ಟಿದೆ. ಇಲ್ಲಿ ಪಕ್ಕದಲ್ಲೇ ಚಿಕ್ಕದಾಗಿರೋವಂಥ ಗುಲಾಬಿ ಹೂಗಳನ್ನ ನೋಡ್ತಾ ಇದ್ದೀರಾ ನೀವು. ಬಟನ್ ರೋಸ್ಗಳಿದು ಚಿಕ್ಕದಾಗಿರುತ್ತೆ, ವಿಗ್ರಹಗಳಿಗೆ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಗಿಡದಲ್ಲಿ ಬದನೆಕಾಯಿಗಳೆಲ್ಲ ತುಂಬಾ ಇದೆ, ಆದರೆ ಯಾವುದೂ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇಲ್ಲ. ನೋಡಿ, ಸಂಡೇ ಇವತ್ತು ನೋ ಹಾರ್ವೆಸ್ಟ್. ಇಲ್ಲೊಂದು ಗಿಡದಲ್ಲಿ ತುಂಬಾ ಹುಳಗಳು ಬಂದ್ಬಿಟ್ಟಿದೆ. ಇದನ್ನು ತೆಗಿಲಿಲ್ಲ ಅಂದರೆ ಬೇರೆ ಗಿಡಗಳಿಗೂ ಹಬ್ಬುತ್ತೆ ಇವಾಗ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ